ಹಲೋ ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಫಾರ್ ದಿ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ತುಂಬ ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಯಾಕೆಂದರೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇದರಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ತಂದೂರಿ ಚಿಕನ್ ಮಾಡೋಣ ಅಂತೇಳಿ ಇವತ್ತು ನಮ್ಮ ಆಂಟಿ, ನಾನು ಮತ್ತು ನನ್ನ ಮಗಳು ಮೂವರೂ ತೋಟದ ಹತ್ರ ಹೋಗೋಣ ಅಂತ ಹೋಗ್ತಾಯಿದ್ವಿ. ಆನ್ ದಿ ವೇ ನಮ್ಮ ಸುಣ್ಘಟ್ಟದೊಂದು ಕೆರೆ, ಅಂದರೆ ಸುಣ್ಘಟ್ಟ ಕೆರೆ ಅಂತ ಊರಿನ ಕೆರೆ ಅಂತ ಹೇಳೋಕ್ಕಾಗಲ್ಲ, ಊರಿಂದ ಆಚೆ ಇರೋದು ಸಣ್ಣ ಕೆರೆ. ಇದು ಬಂದು ಪಾಚೆಲ್ಲ ತುಂಬ್ಕೊಂಡಿದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು ವೆದರ್. ಅದಕ್ಕೋಸ್ಕರ ಇದನ್ನು ನಾನು ಶೂಟ್ ಮಾಡಿದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ಫೇಸ್ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಯಾವತ್ತೂ ಕ್ಯಾಮ್ರಾಗೆ ಈ ಥರ ಎಲ್ಲ ವೀಡಿಯೋ ಎಲ್ಲ ಮಾಡಿ ಹಾಕಿಲ್ಲ. ಇದೇ ಫಸ್ಟ್ ಟೈಮು. ನನ್ನ ಹೆಸರು ಪೂಜಾ ಅಂತೇಳಿ. ಹೆಸರು ಹೇಳಿಲ್ಲ ಮೇಡಮ್, ಬರೀ ಫೇಸ್ ಮಾತ್ರ ತೋರಿಸಿದ್ದೀರಿ ಅಂತ ಅನ್ಕೋಬೇಡಿ. ಇದು ನಮ್ಮ ತೋಟ ಬಂದು ನಮ್ಮ ತಾತ ನಮಗೆ ಬಿಟ್ಟೋಗಿರೋ ಆಸ್ತಿ. ಅಂದರೆ ನಾವಂತೂ ಸಂಪಾದನೆ ಮಾಡಿಲ್ಲ, ನಮ್ಮ ತಾತನೇ ಎಲ್ಲ ಮಾಡಿಟ್ಟು ಮಕ್ಕಳಿಗೋಸ್ಕರ ಚೆನ್ನಾಗಿರಬೇಕು, ಮಕ್ಕಳು ಮೊಮ್ಮಕ್ಕಳು ಅಂತೆಲ್ಲ ಹೇಳಿ ಇದನ್ನು ಮಾಡಿಟ್ಟು ಹೋಗಿದ್ದಾರೆ. ಇನ್ನೂ ತುಂಬ ತೋಟ ಇದೆ, ಅಂದರೆ ಹೊರಗಡೆ ಇದೆ. ಇದು ಒಂದು ಕಡೆ ಇರೋ ತೋಟ ಅಷ್ಟೇನೆ. ಇದು ನೀರಾವರಿ ಜಮೀನೇ, ಬಟ್ ಇದು ತೆಂಗಿನ ತೋಟ ಎಲ್ಲ ಕಾಯಿ ಬೀಳುತ್ತೆ ಮತ್ತು ಇಟ್ಕೊತೀವಿ. ಏನಾದರೂ ಬೇಕು ಅಂದರೆ ಸೇಲ್ ಮಾಡೋದು, ಮರ ತೆಂಗಿನಕಾಯಿ ಎಲ್ಲನೂ ಸೇಲ್ ಮಾಡ್ತಾನೆ ಇರ್ತೀವಿ. ಇದು ನೋಡಿ, ನಾನು ಬಂದೆ ತೋಟದ ಹತ್ರ ರೀಚ್ ಆದೆ, ಆವಾಗ ಇದು ವೀಡಿಯೋ ಮಾಡಿದ್ದು. ಸುಮ್ಮನೆ ಹಾಗೆ ನೋಡ್ತಾ ಇದ್ನಲ್ವ, ವೀಡಿಯೋ ಮಾಡಾಕ್ತೆ. ಇದು ಹಿಂದೆಗಡೆ ಇರೋದು ಮಿಷಿನ್ ಮನೆ. ಇದು ಬಂದು ನನ್ನ ಮಗಳು ಪ್ರಣಾನಿ ಗೌಡ ಅಂತೇಳಿ, 3 ಇಯರ್ಸ್ ಬೇಬಿ ಇದು. ಅಮ್ಮ ನಂಗೆ ಚೀಚಿ ಬೇಕಮ್ಮ ಅಂತಿದ್ಲು. ಬಾ ತೋಟದ ಹತ್ರ ಹೋಗಿ ಮಾಡೋಣ ಅಂತೇಳಿ ಕರ್ಕೊಂಡು ಬಂದೆ. ಈಗ ತೋಟದ ಹತ್ರನೇ ಅಲ್ಲಿ ಬಿದ್ದಿರೋ ಕಾಯಿ, ತೆಂಗಿನ ಗರಿ, ಮತ್ತು ನಮ್ಮ ಕಡೆ ಏನಂತಾರೆ ಕುರಂಬಳೆ ಅಂತೆಲ್ಲ ಅಂತಾರೆ. ಅದೇನಂತೀರೋ ನಿಮ್ಮ ಕಡೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಮಾತ್ರ ಅದನ್ನು ಆ ಥರ ಅಂತೀವಿ. ಅದನ್ನೆಲ್ಲ ಒಂದು ಕಡೆಗೆಲ್ಲ ಎತ್ತಾಕ್ಬಿಟ್ಟು ಹಾಯ್ ಮಾಡಮ್ಮ, ಹಾಯ್ ಮಾಡು ಕ್ಯಾಮ್ರಾಗೆ ಅಂತಿದ್ದ. ಹಾಯ್ ಮಾಡ್ತಾಯಿತ್ತು. ಹಾಯ್ ಮಾಡು ಅಂತಂದರೆ ಹಾಯ್ ಮಾಡಿದ್ರೆ ನಾನೆಲ್ಲನೂ ಮನೇಲೆಲ್ಲರೂ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ಯಾಕೆಂದರೆ ಮಸಾಲೆ ಇಲ್ಲೆಲ್ಲ ರುಬ್ಬಕ್ಕೆಲ್ಲ ಮಿಕ್ಸಿ ಎಲ್ಲ ಇರಲ್ಲ ತೋಟದ ಹತ್ರ ಅಂದ್ಬಿಟ್ಟು ಅಲ್ಲೇ ರೆಡಿ ಮಾಡ್ಕೊಂಡು ತಂದಿದ್ದೆ. ಇವಾಗೆಲ್ಲ ಬ್ಯಾಗಲ್ಲೆಲ್ಲ ಓಪನ್ ಮಾಡ್ತಾ ಇದ್ದೀನಿ. ಬಾಟಲು ಮತ್ತು ಬಾಳೆ ಎಲೆ ಎಲ್ಲನೂ ಕಟ್ ಮಾಡ್ಕೊಂಡೆ ತಂದಿದ್ದೆ. ಮನೆ ಹತ್ರನೇ ಬಾಳೆ ಗಿಡ ಐತೆ. ನೋಡಿ, ಇದು ಚಿಕನ್ನು ನಾನು 1 kgದು 1.5 kgದು ಕಟ್ ಮಾಡಿಸಿರೋದು. ಚಿಕ್ಕಪ್ಪಗೆ ಬೆಳಿಗ್ಗೆನೇ ಕಟ್ ಮಾಡಿಸ್ಕೊಂಡು ಬಂದಿತ್ತು. ಇದೆಲ್ಲ ವಾಶ್ ಮಾಡ್ಕೊಂಡು ತೊಗೊಬಂದೆ. ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಾಕ್ಸ್ ಹಾಕೊಂಡು ತಂದಿದ್ದೆ. ಇದಕ್ಕೆ ನಾನು ಚಿಕನ್ ಮಸಾಲ ಫ್ರೈ ಹಾಕ್ತಾಯಿದ್ದೀನಿ. ಇದನ್ನು ನಾವು ಚಿಕನ್ ಎಷ್ಟಿರುತ್ತೆ ನೋಡಿಕೊಂಡು ಅದ್ರ ಮೇಲೆ ನಾವು ಪೌಡರ್ ಹಾಕ್ಕೋಬೇಕಾಗುತ್ತೆ, ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನು ಬಂದು ಖಾರದ ಪುಡಿ ಹಾಕ್ತೀನಿ, ಚಿಲ್ಲಿ ಪೌಡರು. ಇದು ಸ್ವಲ್ಪ ಹಾಕ್ಕೋಬೇಕು, ಯಾಕೆಂದರೆ ಅದರಲ್ಲೇ ಇರುತ್ತೆ. ಖಾರ ಜಾಸ್ತಿ ಆಗಿಬಿಟ್ರೆ ಮತ್ತು ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಕಡಿಮೆ ಆದ್ರೇನೋ ಏನೋ ಮಾಡ್ಕೋಬೋದು. ಇದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಅದಾದ ನಂತರ ನಾನು ಅದನ್ನು ಸ್ವಲ್ಪ ಪುಡಿನೆಲ್ಲ ಮಿಕ್ಸಪ್ ಮಾಡಿಕೊಂಡು ನೆಕ್ಸ್ಟು ನಿಂಬೆಹಣ್ಣು ಮತ್ತು ಉಪ್ಪನ್ನು ಸೇರಿಸ್ಬೇಕು. ಬಟ್ ಇದರಲ್ಲಿ ನಾನು ಏನೋ ಮಿಸ್ ಮಾಡಿದ್ದೀನಿ ಅಂತ ಅನಿಸ್ತಾ ಇತ್ತು. ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಮತ್ತು ಪುದೀನ ಇಷ್ಟು ಹಾಕಿ ರುಬ್ಬಿರೋ ಮಸಾಲೆ ಇದು. ಇದನ್ನು ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಅಂತೇಳಿ ಸಪ್ರೇಟಾಗಿ ರುಬ್ಕೊಂಡು ತೊಗೊಬಂದಿದ್ದೆ. ಪೌಡರ್ ಜೊತೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಉಪ್ಪು ಹಾಕೊತಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಿದ್ದೀನಿ. ನೋಡಿ, ಈ ಥರ ಕಲಿಸ್ಬೇಕಾಗುತ್ತೆ. ಈ ಥರ ನಿಂಬೆಹಣ್ಣು 1 ಹಾಕ್ಕೊಂಡೆ, ಅಂದರೆ ಅದು ಪುಟಾಣಿಗಿತ್ತು, ಸಾಕು ಹುಳಿ ಆದರೆ ಮತ್ತೆ ಚೆನ್ನಾಗಿರಲ್ಲ ಅಂಥೇಳಿ. ನಿಂಬೆಹಣ್ಣು ಎಷ್ಟೇ ಹಾಕಿದ್ರೂ ಚಿಕನ್ಗೆ ಅಂತ ಹಾಕಿದ್ರೆ ಏನು ಅನಿಸಲ್ಲ, ಹುಳಿ ಇದ್ದರೆ ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. ಬಟ್ ನಾನಿಲ್ಲಿ ಒಂದೇ ಒಂದು ನಿಂಬೆಹಣ್ಣು ಹಿಂಡಿದೆ. ಸ್ವಲ್ಪ ಏನಾದರೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂಥೇಳಿ ನನಗೆ ಗೊತ್ತಾಗಿಲ್ಲ. ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು, ಹಂಗಾಗಿ ಗೊತ್ತಾಗಿಲ್ಲ. ಇದನ್ನು ಇಷ್ಟೆಲ್ಲನೂ ಕಲಿಸ್ಕೊಂಡೆ. ನನಗನ್ನಿಸ್ತಾ ಇತ್ತು ಇದರಲ್ಲಿ ಏನೋ ಮೊಟ್ಟೆ ಮಿಸ್ ಆಗಿದೆ ಅಂತ ಅನ್ನಿಸ್ತಿತ್ತು. ಬಟ್ ನಿಮಗೆ ಗೊತ್ತಿದ್ದರೆ ಫ್ರೆಂಡ್ಸ್ ಹೇಳಿ, ಈ ಥರ ಮಿಸ್ ಮಾಡಿದ್ದೀರಾ ಅಂತ ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಮತ್ತು ನಾನು ಇದು ಚಿಕನ್ಗೆ ಈ ಥರ ಎಲ್ಲ ಮಸಾಲೆ ಎಲ್ಲ ತುಂಬಿಸ್ಕೊಂಡೆ. ಅಂದರೆ ಅದು ಕಟ್ ಮಾಡಿರೋದೆಲ್ಲ ಪೀಸ್ಗೆಲ್ಲ ನೀಟಾಗಿ ಆ ಸ್ಪೇಸ್ಗೆಲ್ಲ ತುಂಬೋದು, ಮಸಾಲೆ ಎಲ್ಲ ತುಂಬೋದು ಎಲ್ಲ ನೀಟಾಗಿ ಇಷ್ಟೊತ್ತು ಎಷ್ಟು ಒಂದು 1/2 hour ಹಿಡೀತು ಈ ಥರ ಎಲ್ಲ ಮಸಾಲೆ ಎಲ್ಲ ತುಂಬೋದು. ಅದಕ್ಕೆ ಚಿಕನ್ಗೆಲ್ಲ ನೀಟಾಗಿ ತುಂಬಿ ಫಿಲ್ ಮಾಡೋ ಅಷ್ಟರಲ್ಲೇ ಒಂದು 1/2 hour ಹಿಡೀತು. ನನ್ನ ಮಗಳು, ಅಮ್ಮ ಎಷ್ಟೊತ್ಕಮ್ಮ ಆಗುತ್ತೆ, ಚೀಚಿ ಎಷ್ಟೊತ್ಕಮ್ಮ ಆಗುತ್ತೆ, ಹೇಳಮ್ಮ ಅಂತಲೇ ಇದ್ಲು. ಇರು ಮಗಳೇ, ಒಂದು 10 ನಿಮಿಷ ಇರೋ, ಆಗುತ್ತೆ ಅಂತೇಳಿ 2 hour ಮಾಡಿದೆ. ಆದರೂ ಪಾಪ ಅದು ವೆಯ್ಟ್ ಮಾಡ್ತು. ಅಮ್ಮ ಚೀಚಿ ಇನ್ನೂ ಬೆಂದಿಲ್ಲ ಅಂತ. ಬಟ್ ಇಷ್ಟೊತ್ತಿಗೆ ಇದೆಲ್ಲ ಫುಲ್ ಎಲ್ಲ ಪೂರ್ತಿ ಮಸಾಲೆ ಎಷ್ಟು ಕಲಿಸ್ಕೊಂಡಿದ್ದೆ ಪೂರ್ತಿ ಎಲ್ಲ ಖಾಲಿ ಮಾಡಿದೆ. ಯಾಕೆಂದರೆ ಮತ್ತೆ ಮಸಾಲೆ ಉಳ್ಕೊಂಡು ಎಲ್ಲಿಗೆ ತಗೊಂಡೋಗೋದು ಅಂದ್ಬಿಟ್ಟು ಪೂರ್ತಿ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ಕವರ್ ಮಾಡಿದ್ದೀನಿ ಮಸಾಲೆನ.
ಇಷ್ಟು ನೋಡಿ ಈ ಲೆವೆಲಿಗೆ ಬಂದಿದೆ ಇವಾಗ. ಸುಮ್ಮನೆ ಒಂದು 10 ನಿಮಿಷ ಹಾಗೆ ನೋಡ್ತಾ ಇದ್ದೆ ಹೆಂಗೆ ಯಾವ ಥರ ಆಗುತ್ತೆ ಏನು ಅಂತ. ಇದು ನಮ್ಮ ತೋಟ, ಯಾವಾಗಲೇ ಹೇಳಿದ್ನಲ್ವಾ, ಇದೆಲ್ಲ ಸುಮ್ಮನೆ ಹಂಗೆ ವಾತಾವರಣನ ಕ್ಯಾಮ್ರಾದಲ್ಲಿ ಹಿಂಗೆ ವಿಡಿಯೋ ಮಾಡ್ತಾ ನಿಂತಿದ್ದೆ ಸುಮ್ಮನೆ. ಅದು ಉನಿಬೇಕಲ್ವ ಮಸಾಲ, ಒಂದು 1 ಅವರ್ ಉನಿಸ್ತೆ ಅಂತ ಅನ್ಕೋತೀನಿ. ಆ್ಯಕ್ಚುಲಿ 2 ಅವರ್ ಮುಂಚೆನೇ ಉನಿಬೇಕು ಅಂತಂತಾರೆ. 2 ಅವರ್ ಅಂದರೆ 2 ಅವರ್ ಉನಿಬೇಕು ಅದು ಚೆನ್ನಾಗಿ ಅಂತ ಅಂತಾರೆ. ನಾನು 2 ಅವರೆಲ್ಲ ತಗೊಂಡೇ ಇಲ್ಲ, 1 ಅವರ್ ಅಷ್ಟೇ. ಯಾಕೆಂದರೆ ನನ್ನ ಮಗಳು ಅಷ್ಟೊಂದು ಹಿಂಸೆ ಇಕ್ತಾ ಇದ್ಲು, ಹಂಗಾಗಿ ನನಗೆ ವೆಯ್ಟ್ ಮಾಡೋಕ್ಕಾಗಿಲ್ಲ. ಬಾಳೆ ಎಲೆಯಲ್ಲಿ ಮುಚ್ಚಿದೆ, ಒಂದು 10 ನಿಮಿಷ ಕಟ್ಬಿಟ್ಟು ಪೂರ್ತಿ ಎಲ್ಲ ಪ್ಯಾಕಪ್ ಮಾಡಿಬಿಟ್ಟಿದೆ. ನನ್ನ ಮಗಳಿಗೆ ಹೇಳೋಕ್ಕಾಗ್ತಾನೆ ಇರಲಿಲ್ಲ ಆನ್ಸರ್ನ. ನೋಡಿ ಈ ಥರ ಚಿಕನ್ನು 2 ಅವರ್ ಆದಮೇಲೆ ಈ ಥರ ಬೇಯಿಸ್ದೆ. ನಾನು ತಂತಿ ಹಾಕ್ಕೊಂಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕೆಂದರೆ ಗೊತ್ತಾಗಿಲ್ಲ ನನಗೆ, ಅದನ್ನು ಕಂಬ ಕಟ್ಟಿ ಅದನ್ನು ರೋಲ್ ಮಾಡಿ ಹಾಕಬೇಕಾಗಿತ್ತು, ಇಲ್ಲ ಶೀಟಾರು ಹಾಕಬೇಕಾಗಿತ್ತು, ಗೊತ್ತಾಗಿಲ್ಲ. ಹಿಂಗೆ ಲಾಸ್ಟ್ ನೋಡಿ, ಇದು ಲಾಸ್ಟ್ ಎಂಡಿಂಗು ಈ ಥರ ಬಂದಿರೋದು. ಅವಳು ತಿನ್ನಿಸ್ತಾ